ಎಲ್ಲ ಆಗಿದಪ್ಪ ಅದರಿಂದ ಗಲಾಟೆ ಸೊಲ್ಲ ಅಂಬಿ ಜಾತ್ರೆ ಮಲ್ಲ ಮಲ್ಲನ ಮಾಡೋದು ಸಗಲಗಲ್ಲ ರಾಜ ಮಲ್ಲ ಅನ್ನೋದು ಜನರಿಗೆ ಗೊತ್ತಿಲ್ಲ ನಗರ ಬಂದ್ರೆ ಅಲ್ಲ ಬರುವುದು ಕಲ್ಲಾಗಿ ಕಲ್ಲವ ಎತ್ತುವ ಒದರುವ ಬೆದರುವ ಚದುರುಗಳ ಸಾರ ತಿನ್ನುತ್ತಾರೆ ದೇವ ಹೇಳಬೇಕಂತ ಮಲಮಗಿದವ ಪಟುತ್ತರ ಪಟುಕು ಓದ್ತವನಾದ ಸೂತ ಚೆನ್ನಾಗಿ ಕೇಳಿ ಪರಾಕ್ರಮ ಯಾವತ್ತೈರಿಗೆ ಮಂಡಲ ತೋಳ ಗಂಡ ಬೇರುಂಡರಂತ ಲೆಕ್ಕವಿಲ್ಲ ಧರ್ಮಗಳ ಮಕ್ಕಳಗಳು ಮುಳುಕಿ ಈ ಕೋಲಂತದಿಂದ ಕಟ್ಟಿಗೆಡವ ಮುಂದು ಭೂತಗಳಿಗೆ ದಂಡಿಗಾಯಗಳು ಮನಸ್ಸು ಮಾಪನ್ನ ಈ ಚತುರ್ದಶ ಭುವನ ಬ್ರಹ್ಮಾಂಡ ರಕ್ಷಿಸುವ ಶ್ರೀಹರಿಯ ಪಾದಸೇವಕ ಸ್ವರ್ಗ ಸಾಮ್ರಾಜ್ಯ ಬ್ರಹ್ಮೋತ್ಸವ ಸಾರ್ವಭೌಮನಾದ ಇಂದ್ರ ಮಹಾರಾಜನ ಪ್ರಧಾನರು ಶ್ರೇಷ್ಠ ಸದವನು ಕೂಡ ಕೈತ ಮಹಾರಾಜನನ್ನು ದೈವರೆಲ್ಲ ಹೊರತಲ ಸಾರಥಿ ಚಿತ್ರಸೇನ ಮಹಾರಾಜರಾದರೆ ಶೀಘ್ರವಾಗಿ ಸಭಾಮಂದಿರಕ್ಕೆ ಬಂದ ಕಾರಣವಿನೊಂದಿಗೆ ರಾಜ ರವಿಕೋಟಿ ತೇಜ ಎಲ್ಲ ಈ ಸಾರಥಿ ಸಭಾಮಂದಿರಕ್ಕೆ ಬಂದ ಕಾರಣವನ್ನು ಕೇಳಿದ ಹೌದು ರಾಜ ರಾಜಾದಿ ರಾಜಗಿಂದ್ರ ಮಹಾರಾಜನ ಹಕ್ಕಿನಿಂದ ನಮ್ಮ ಉದ್ಯಾನವನದಲ್ಲಿ ಒಪ್ಪುವ ವೃಕ್ಷ ಜಾತಿಗಾಗಿ ರಕ್ಷಣೆಗಾಗಿ ನೇಮಿಸಿದ ಕಾರಣ ಮರಣವಾದ ಖಂಡಿಗ ಸಾರಥಿ ಸಂಗತಿ ಮುಂದೇನ ಸಂಗತಿ ಸಾರಥಿ ಭೂಪತಿ ಚಂಡ ಪ್ರಚಂಡ ಭುಜಬಲ ದಂಡ ಗಂಡುಗಲ್ಲಿ ಗಂಡುಗಲ್ಲಿ ಗಂಡ ಅಲಿತದಲ್ಲಿ ತಂಡನಂತೆ ನಮ್ಮ ಮಂತ್ರಿಯಾದ ಹುಟ್ಟುತ್ತವನ್ನು ಕರೆತರಾಗಲ ಸಾರಥಿ ಗೋವಿನ ಜಾಗೃತಿ ಅದೇ ಪ್ರಕಾರವಾಗಿ ಭೂಪತಿ ಪೀಠವನ್ನು ಅಲಂಕರಿಸಿ ಜಾಗೃತಿ ದೇವಾ ದೇಶದ್ರೋಹಿ ಲಂಚ ಬೇಡಿದವ ಬೀದಿ ನಾಯಿ ಜನರು ಬಿಡ್ತಾರೆ ಬಾಯಿ ಬಾಯಿಗೆ ನೀನು ಹೊಡೆದ ಒಂದೇ ಒಂದು ಕೆಟ್ಟ ತೆಂಗಿನಕಾಯಿ ಹೊಚ್ಚಿಬಿಟ್ಟ ಬದಲಕಾಯಿ ಬೊಂಬಾಯಿ ಬಾರೆಕಾಯಿ ಈ ಬಳ್ಳಾರಿ ಬೇವಿನಕಾಯಿ ಈ ಕಾಯಿಲೆ ಉದ್ಘೋಷಿಸುವ ತಾಯಿ ಅಂಬಾಬಾಯಿ ಅಮ್ಮನವರ ಚಂದ ಸೂರ್ಯ ಬುಡೆಕಲ್ಲ ಹಸು ನನಗೆ ಹೆಂಡ ಕಾಸು ನನ್ನ ಹೆಂಡತಿ ಕೂಡ ನನಗೆಲ್ಲ ಜೋಬಿಲಿ ಕಾಸು ₹1 ಜ್ವಾಳ ಬರೋದು ರವಸು ಸಂಸಾರ ಬಿಡಿ ಸನ್ಯಾಸ ಲೇಸು ಸಂಸಾರವನ್ನು ತ್ಯಾಗ ಮಾಡುವ ಸೂರ ಸಾರ ತಿನ್ನುತ್ತಲ ದೇವಾಯಿ ಹೇಳಬೇಕಂತ ನಮಗಿದ್ದವ ಸಾರಥಿ ಸಾರಥಿ ಎಂಬ ಸೂರ ಸಾರಥಿ ಕೊಳ್ಳಿಗೆ ಹಾಕಿ ಮೆರೆಸುವ ಈ ಮಲ್ಲಿಗೂವಿನ ಹಾರ ಕೇಳಿ ಎಂದು
ಹೊಳಿರ್ಯಾಯಲೈ ಸಾರದ ಭೂಪತಿ ಈ ಶೃಂಗಾರವಾದ ರಂಗಮಂಟಪಕ್ಕೆ ಬಂದ ಕಾರಣವೇನೆಂದು ಬಹು ಚಂದದಿಂದ ಕೇಳುತ್ತೀಯ ಸಾರದ? ಹೌದು ಭೂಪತಿ. ಆ ಸಾರದ ಭೂಪತಿ ಸಾರದ ಭೂಪತಿ ನಮ್ಮ ರಾಜನ ಆಜ್ಞೆ ಪ್ರಕಾರ ಈ ಉದ್ಯಾನವನವು ವೃದ್ಧಿ ಮಾಡುವುದಕ್ಕೆ ಬರೋಣವಾಯಿತು ಕಂಡಿಯ ಸಾರದ. ತಿಳಿಯುತ್ತೆ ನಾನು ಬಂದ ಸಂಗತಿ ನಮ್ಮ ರಾಜನನ್ನು ತೋರಿಸು ಬಹು ಜಾಗ್ರದ. ಅದೇ ಪ್ರಕಾರವಾಗಿ ಭೂಪತಿ ಪೀಠವನ್ನು ಅಲಂಕರಿಸಿದ ಜಾಗೃತಿ. ರಾಮಸ್ವಾಮಿಯವರು ಈ ಗೋಲ್ಡ್ ಸೆನ್ಸರವನ್ನು ಮತ್ತು ಪುಷ್ಪಮಾಲೆಯನ್ನು ದುಡ್ಡು ಬಿಡ ಈ ನಾಟಕದಲ್ಲಿ ಉಗ್ರಸೇನನ ಪಾತ್ರ ವಹಿಸತಕ್ಕಂಥ ಬಾಲಕನಿಗೆ ಬಹುಮಾನವಾಗಿ ಅರ್ಪಿಸುತ್ತಾರೆ. ನಾಗರಾಜ ಮಲ್ಲಿಕಾಪುರ ಅವರಿಗೆ 100 ರೂಪಾಯಿಗಳನ್ನು ಪ್ರೇಮಪೂರ್ವಕವಾಗಿ ಅರ್ಪಿಸುತ್ತಾರೆ. ಈ ನಾಟಕದ ಚಿತ್ರಸೇನನ ಪಾತ್ರ ವಹಿಸತಕ್ಕಂಥವರಿಗೆ ಪ್ರೇಮಪೂರ್ವಕವಾಗಿ ಅರ್ಪಿಸುತ್ತಾರೆ, ಬಹುಮಾನವಾಗಿ ಅರ್ಪಿಸುತ್ತಾರೆ. 101 ರೂಪಾಯಿಗಳು ಮತ್ತು ಈ ಪುಷ್ಪಮಾಲೆಯನ್ನು ಉಗ್ರಸೇನನ ಪಾತ್ರ ವಹಿಸತಕ್ಕಂಥವರಿಗೆ ಬಹುಮಾನವಾಗಿ ಅರ್ಪಿಸುತ್ತಾರೆ. ರೂಪಾಯಿ ಮತ್ತು ಈ ಪುಷ್ಪಮಾಲೆಯನ್ನು ಉಗ್ರಸೇನನ ಪಾತ್ರ ವಹಿಸತಕ್ಕಂಥ ಬಾಲಕರಿಗೆ ಬಹುಮಾನವಾಗಿ ಅರ್ಪಿಸುತ್ತಾರೆ. ಹಾಗೂ ಚಿತ್ರಸೇನನ ಪಾತ್ರ ವಹಿಸತಕ್ಕಂಥವರಿಗೆ 100 ರೂಪಾಯಿಗಳನ್ನು ಬಹುಮಾನವಾಗಿ ಅರ್ಪಿಸುತ್ತಾರೆ. ದಯವಿಟ್ಟು ಲೀಸ್ಟ್ ವರ್ಷವಾಗಿ ನಾವು ಕೇಳ್ಕೊಳ್ತೇವೆ. ಉದ್ಯೋತ್ ಪರಾಕ್ರಮಿಯಾದ ಚಿತ್ರಸೇನ ಮಹಾರಾಜರ ಈ ಸಮಯದ ನನ್ನನ್ನು ಏನು ನಿಮಿತ್ತವಾಗಿ ಕರೆಯಿಸಿದೆ? ಧಾರೆ ನಾದರ ಕುಂದು ನುಡಿಗಳ ನುಡಿದರೆ ಧಾವರಾಜರು ನಿನ್ನ ಆಜ್ಞೆಯ ಮೇರೆರವರೆ ಹೇಗೆ? ಅಹೋ ರಾಜ, ಅದೇನು ಜಾಗೃತೆಯಿಂದ ಅನ್ನ ಮುಂದೆ ಬೇಡ. ಅಹೋ ರಾಜ, ನಿನ್ನ ಆಜ್ಞೆ ಆಯ್ತಂದ್ರೆ ಚಕ್ರರಾಜರಂಶದ ಪಡೆದವರ ಸಿರಂಗಂ ತಂದು ನಮ್ಮ ದೈತ್ಯಾವನ ಮಹಾದ್ವಾರಕ್ಕೆ ಕಟ್ಟಿಸಿದ್ದರೆ ದಿಟ್ಟಾದಿ ದಿಟ್ಟ ಚಿತ್ರಸೇನನ ಮಂತ್ರ ಉಗ್ರಸೇನನೆಂಬ ನಾಮವಿದ್ದ ಸಾರ್ಥಕವೇನು? ಓ ರಾಜ, ಅದೇನು ಶೀಘ್ರವಾಗಿ ಅನ್ನ ಮುಂದೆ ಬೇಡ ರಾಜ. ಉನ್ನತ ಕಲ್ಪ ಭೋಜ. ಓ ರಾಜ, ಏಯ್, ಅವು ಯಾವ ರಾಜ? ಮಲ್ಲಿಗೆ, ನಾಗಮಲ್ಲಿಗೆ, ಇಳವಂತಿಗೆ, ಸಾವಂತಿಗೆ, ಕೇತಕಿ, ಮಕರಂದ, ಚೆಂಡು, ಬದನಿಕ, ಚಂಪು, ಜಗದೀರ, ಚಂಪಕಾದಿ ಮೊದಲಾದ ಪುಷ್ಪಲತೆಗಳನ್ನು ಪರಿಶೋಧಿಸು. ಇದಲ್ಲದೆ ಮಂತ್ರಿ ಇಷ್ಟ ನೋಡು. ನೋಡಿದರು ರಾಜ. ನೈಲು, ಕೋಗಿಲಿ, ಕಪಾಟ, ಮೊದಲಾದ ಮೃಗಗಳನ್ನು ಚೆನ್ನಾಗಿ ಕಾಪಾಡುವಂತ ವನಜರಿಗೆ ಆಜ್ಞಾ ಮಾಡುವ ಒಳಬಾರದ ವಿಳಂಬ ಮಾಡಿದ ಹೋಗಲಿಲ್ಲವೇ? ಅಹೋ ಶಾಲಿಯಾದ ರಾಜೇಂದ್ರ, ನೀನು ಹೇಳಿದ ಮೃದು ಮಧುರ ವಚನವನ್ನು ಕೇಳಿ ಎನ್ನ ಮನಕ್ಕೆ ಮಹಾನಂದವಾಯಿತು. ನಿನ್ನ ಪರಾಕ್ರಮಕ್ಕೆ ಎನ್ನಗೆ ಮೆಟ್ಟಿಗೆಲ್ಲದೆ ಅತಿ ಸಂತೋಷವಾಯಿತು. ಓ ರಾಜ, ಇನ್ನು ಮೇಲೆ ನಿಮ್ಮ ಶೌರ್ಯಕ್ಕೆ ಅಡ್ಡಿ ಯಾರಿರವರು? ಬಾಪು ಬಾಪರೆ ಅವರ ಹೃದಯ ಗರ್ಭ ಇಬ್ಬಾಗ ಮಾಡುವ ದುರ್ಗರಾಗ್ರಗಣ್ಯ ನಾನಿರಲಾಗಿ ನಿನಗೆ ಬಂದಿರುವ ಭಯವೇನು ಕಂಡಿಯ ರಾಜೇಂದ್ರ? ಸತ್ಕೃತ ಚಂದ್ರ ಅಪ್ರದರ ಸುಪ್ರಭಾತ ವಿಗ್ರಹವಾದ ಓ ರಾಜ, ಈ ಒಳಗೆ ಧಾರ ಬಂದ ಕಾಲಕ್ಕೆ ಪ್ರವೇಶ ಮಾಡುತ್ತಲೇ ಬೇಡ. ಅವ ಮಂತ್ರಿ ಸಾಗರನೇ, ಓ ರಾಜಶೇಖರನೇ, ಈ ವನತರಗಳನ್ನು, ಈ ಪುಷ್ಪಲತೆಗಳನ್ನು ಬಹು ಜಾಗ್ರತೆಯಿಂದ ಕಾಪಾಡಿಕೊಂಡಿರುವ ಕಂಡಿಗ ಬರೆದರೆ ವಿರೋಧವಿದೆ. ಅಹೋ ಚಿತ್ರಸೇನ ಮಹಾರಾಜನೇ, ನನ್ನ ಆಜ್ಞೆಯಂತ ದಾರಾದರೆ ಈ ತೋಟದೊಳಕ್ಕೆ ಬಂದ ರತ್ನರದ ಮರಂ ಎನ್ನ ಕರ ದೋಳ ಮೆರೆಯುವ ಸರವನ್ನು ಧರಿಸಿ ಶಿರವನ್ನು ಹಾರಿಸಿ ಈ ಭೂಮಂಡಲಕ್ಕೆ ಯಮಪಟ್ಟಣಕ್ಕೆ ಸೇರಿಸುವನ ಚಿತ್ರಸೇನ ಮಹಾರಾಜ. ನೋಡಿ ಎನ್ನ ಪರಾಕ್ರಮದ ತ್ಯಾಜ.
ಬಳಿ ಬಳಿ ಎಲ್ಲ ಈ ಸಾರದ ದೇವಿವನ ಮಧ್ಯದಲ್ಲಿ ಒಣಗತ್ತಲು ಅದೇನು ಭವನಿ ಎಲ್ಲಿ ನೋಡಿದರು ರಥ ವಾಗಿ ತುರಗ ಚಂದ್ರ ಚಾಮಗ ಪತಾಕ ಬಾಣ ಬತ್ತಿ ಸಾಯುಧಂಗಳಂ ಬಿಡದು ನೇರದಪ್ಪಿದ ಸಮುದ್ರದಿಂದ ಕಾಣುವ ಜನಸಮೂಹ ಸಾರದ ಭವನಿ ಇವರು ಧಾವ ರಾಜರು ಧಾವ ದೇಶಾಧಿಪರು ಎಲ್ಲಿಂದ ಬಂದರ ಏನು ಕಾರಣ ಈ ಒಣವ ಮಕ್ಕಳು ಅದೇ ಫಲ ಪುಷ್ಪಗಳಂ ಕೀಳುತ್ತಾ ಪಕ್ಷಿಗಳಂ ಕೊಲ್ಲುತ್ತಾ ಇವರು ದಾರಾಜ್ಞೆಯಿಂದ ಈ ವನವಂ ಪ್ರವೇಶಿಸಿದ ಸಾರದ ಇವರು ಮನುಷ್ಯರ ಮುಂಭಾಗ ಕರತವನ್ನು ಪಡೆದು ಹಾಕದ ಅದೇ ಪ್ರಕಾರವನ್ನು ಭವನಿ ಬಳಿರೆಯಲ್ಲ ಈ ಅಧಮರಾದ ಗೌರವ ಕರ್ನಾಟಕಗಳ ನೀವು ದಾರಾಜ್ಞೆಯಿಂದ ಈ ವನವಂ ಮಕ್ಕಳೇ ನಿಮ್ಮ ತಲೆಗಳಂಪಿಡದ ನೆಲಕ್ಕೆ ಅಪ್ಪಳಿಸುವ ತಲೆಯ ಹದಮರ ಇಂದ್ರ ಮಹಾರಾಜನ ಆಜ್ಞೆ ಇಲ್ಲದ ದಾರಾದರೆ ಈ ತೋಟದೊಳಕ್ಕೆ ಬಂದರೆ ಒಳೆಯಕ್ಕೆ ಬಿಡಬಾರದೆಂದು ಎಣ್ಣೆಗೆ ಆಜ್ಞೆಯ ಮಾಡಿರುವನು ಎಲಯ್ಯ ಹದಮರ ಒಳ್ಳೆ ಮಾತಿನಿಂದ ಹೋದರೆ ಸರಿ ಎಲ್ಲವಾಯ್ತು ಬರ ನಮ್ಮ ರಾಜ ನಂಬರ ಹೇಳಿ ನಿಮ್ಮನ್ನು ದಂಡಿಗೆ ಕೈ ಕೊಟ್ಟು ದಬ್ಬಿಸಿ ನಿಮ್ಮ ಮರ್ಯಾದೆಯ ಕಳೆಯನ್ನು ಹೊಡೆರಿ
ಕಂಡಿಯ ವರಚರಣ ವೀರಾದಿ ವೀರನ ಎಲೈ ಹದಮನೆ ವರಚರಣ ನಿನ್ನಂತ ಮುದುನರಿಯು ಒದರದರ ಆಕಾಶವ ದರವದ ಗೊಬ್ಬೆ ಬಲಿಯೊಳಗೆ ಎಬ್ಬನಿ ಬೀಳುವುದ ಕೊಟ್ಟರ ನಾನೊಂದು ಮಾತು ಹೇಳುವನು ಚೆನ್ನಾಗಿ ಲಾರಿದು ಚೆನ್ನಾಗಿ ಹೇಳು ಅಮರಾವತಿ ವಲ್ಲಭ ಇಂದ್ರ ಮಹಾರಾಜರ ಈ ವನದೋಳ ದಾರ ಬಂದ ಕಾಲಕ್ಕ ಒಡೆಯಕ್ಕೆ ಬಿಡಬಾರದೆಂದು ಮತ್ತೆ ಚಂಡಿಗ ಕೈ ಕೊಟ್ಟು ದುಬ್ಬ ಹಿಡಿದು ತರುವನೆಂದು ಆಜ್ಞೆಯ ಮಾಡಿರುವನು. ಅಲಯ್ಯ ಹದಮಯ ನನ್ನ ಮಾತಿನಂತೆ ಬಂದರೆ ಸರಿ, ಇಲ್ಲವಾಯಿತು ಬಿಡರೆ ಇನ್ನೆಲ್ಲರ ಮೆಡೆದ ಬಡದ ನಮ್ಮ ರಾಜನಲ್ಲಿಗೆ ಯಾವುದೇ ಎಲೈ ಭ್ರಷ್ಟ ನಿನಗೆ ಗರ್ವ ಎಷ್ಟು? ಮಗರು ಕೇಳುವುದಕ್ಕೆ ನೀನು ದಾರು ಬಾಯಿಗೆ ಬಂದಂತೆ ಬಗಳಾಡುವೆಯ ಬಗಳಾಡುವರು ಲಯ್ಯ ಹದಮನೆ ವನಚರಣ ಜಾಗೃತಿಯಿಂದ ಯುದ್ಧಕ್ಕೆ ಸನ್ನದ್ಧರಾಗ್ರೈ ಅತಿ ಮೂರ್ಖರ ಅತಿ ಜಾಗೃತಿಯಿಂದ ಯುದ್ಧಕ್ಕೆ ಪೂಜ್ಯರ ನಾಗರಾಜ್ ಅವರು ಈ ನಾಟಕದಲ್ಲಿ ಉಗ್ರ ಸೇರಿನ ಪಾತ್ರ ವಹಿಸಿರ್ತಕ್ಕಂಥ ಬಾಲಕರಿಗೆ 1116 ರೂಪಾಯಿಗಳನ್ನು ಅರ್ಪಿಸುತ್ತಾರೆ. ಅವರು ಬಂದು ತೆಗೆದುಕೊಳ್ಳಬೇಕು ಕೇಳ್ಕೊಳ್ತೇವೆ. ಮತ್ತು ಅದೇ ರೀತಿಯಾಗಿ ಬೆಳಗಲ್ ಕುರುಕೈ ಶೇಷರೆಡ್ಡಿ ಅವರು ಈ ಸ್ಟೇಜ್ ಮ್ಯಾನೇಜರ್ ಆಗಿರ್ತಕ್ಕಂಥ ಕೋಲದಾಟಿ ಈರಣ್ಣನವರಿಗೆ 100 ರೂಪಾಯಿ ಮತ್ತು ಭೀಮನ ಪಾತ್ರ ವಹಿಸಿರ್ತಕ್ಕಂಥವರಿಗೆ 100 ರೂಪಾಯಿಗಳನ್ನು ಬಹುಮಾನವಾಗಿ ಅರ್ಪಿಸಿರುತ್ತಾರೆ. ಅನೇಕ ಮಂದಿ ಸಂದಾಡಿಯಿಂದ ಬಂದು ನಮ್ಮವನು ಮುಂದಾರಾಜುಗಳು ಮಾಡಿ ಫಲ ಪುಷ್ಪಂಗಳಂ ಕಿತ್ತಿ ತೊರಗಳಂ ಮುರಿದು ದೇವಾಲಯಗಳ ಗಡಿಸ ನಮ್ಮವನು ಮುಂದಾರಾಜುಗಳು ಮಾಡಿರುವರ ಈ ರಾಜ ಕಲ್ಕೋಟಿ ಜಜ ಸತ್ಯದ ನಿರ್ಭರಾರ್ಥ ಕಾಮನ ಮಾತು ಮಂಚಾರ್ಪಟವುಳ್ಳನಾದ ಮಂಡಿ ಜಗಳ ಓ ರಾಜ ಇದೇನು ಆಲೋಚನೆ? ಅದೇನು ರಾಜ? ಮನೆಯೋಳ ಸುಣ್ಣದ ಪಟ್ಟಗಳನ್ನು ಮರಳವರು ಯಾರು ಅವರು ನನಗೆ ಕೋರು
ಪುಷ್ಪಂಗಳಂ ಹರಿದು ಆಸೆಗಯಂ ಮಾಡಿ ಮಲಗಿರುವನು ಅಲ್ಲ ಅಹೋ ರಾಜ ಮಂದಿಶೇಖರ ನಾನು ವನ ಮಧ್ಯದೋಳಿರಬೇಡರೆಂದು ಹೇಳಿದ್ದಕ್ಕೆ ನನ್ನ ಪಿಡಿದು ಚೆಂಡಿಗೆ ಕೈ ಕೊಟ್ಟು ತಪ್ಪಿದರು. ಅಲ್ಲ ಓ ರಾಜ ಬಹಿರ ಎಷ್ಟೊಂದು ವರ್ಣಿಸಲಿ. ಓ ರಾಜ ಮಂತ್ರಿ ಓ ರಾಜ ಮಂದಿಶೇಖರ ಓ ರಾಜ ಮಂತ್ರಿ ಆದಮರ ಅಟ್ಟಾಸಮಂ ಎಷ್ಟೊಂದು ಹೇಳರೈ ರಾಜ ರವಿಕೋಡಿ ಜಯ. ಅಹೋ ಉಗ್ರತರ ತೇಜ ವಿಗ್ರಹದ ಉಗ್ರ ಸೇನೆ ಓ ರಾಜ ಪದ್ದಲಮರ ನಿನ್ನನ್ನ ಈ ರೀತಿಗಾಗಿ ಅಪಮಾನಗೈದರ ಪಾಪದ ಸುರ ಯಕ್ಷ ಸಿದ್ಧ ಸಾಧ್ಯ ವಿದ್ಯಾಧರ ಮೊದಲಾದ ದುರದೋಳ ನಮ್ಮನ್ನ ಸೋಲಿಸುವಂತ ಪರಾಕ್ರಮಿ ತ್ರಿಲೋಕದ ವಿದ್ಯಮಾನ. ಅಹೋ ಮಂತ್ರಿಶೇಖರನೇ ಓ ರಾಜಶೇಖರನ ಇಂದಿನ ನನ್ನ ವಶವಾಗ್ತಗಳನ್ನ ಕೇಳಿದವಲ್ಲ ಆದಲ ಎಲ್ಲ ಕಡುಗೋಪಗ ಮುಖ್ಯರು ಬರಬಹುದು. ಇದಕ್ಕೆ ಸಂದೇಹವಿಲ್ಲ. ಬಂದೂರ ತರವಾದ ರಥಬಂಧ ತಂದು ನಿಲ್ಲಿಸು ವಾಯುವೇಕೆಂದ ಮಿಂಚಿನ ಹೆಂಗಲು ಬಂದಿತು. ಹೇ ಮಂತ್ರಿಶೇಖರನೇ ಓ ರಾಜಶೇಖರನ ಆದ ವೀರ ವಿತ್ತು ಚಿತ್ತುಸೇನ ಮಹಾರಾಜನೆಂದು ಯುದ್ಧಕ್ಕೆ ಹೊರಡುವ ಡಂಗೂರವನ್ನು ಒಳಸಿ ಹೊರದರೆ ವಿರೋಧಿಗಳೇ ಓ ರಾಜ ನಾನೊಂದು ಮಾತು ಹೇಳಬನ ಚೆನ್ನಾಗಿ ಲಾಲಿಸು. ಭೀಮಲಿಂಗಪ್ಪನವರಿಗೆ ಅನಿಸುತ್ತಾರೆ. ಅವರು ವೇದಿಕೆ ಮೇಲೆ ಬರಬೇಕಾಗಿ ನಾವು ಕೇಳ್ಕೊಳ್ತೇವೆ. ಪೂಜಾರಿ ಭೀಮಲಿಂಗಪ್ಪನವರು. ಎರಡು ಕಣ್ಣಲ್ಲದ ಕುರುಡನ ಮಗ ಕೌರವ ನಮ್ಮ ನರದಮನ ಓ ರಾಜ ಇವನನ್ನು ಕಡದರು ಬಡದರು ಎನ್ನಗೆ ಹತ್ತಿರ ರೋಷ ಚಿಟ್ಟು ಮಾತ್ರ
ಬಾಪರ್ಯ ನರ ಸುರ ಯಕ್ಷ ಸಿದ್ಧ ಸಾಧ್ಯ ಧರ್ಮದಲ್ಲಾದ ದುರದವರು ನಮ್ಮನ್ನ ಸೋಲಿಸುವಂತ ಪರಾಕಿರು ಇವನ ಬಡದು ಕಡಿದ ಚಿರಚಿತ್ರ ಮಾಡಿದ್ದರೆ ಬಾಪರ್ಯ ದಿಟ್ಟ ಚಿತ್ರಶೈಲ ಹುಟ್ಟಿ ಸಾರ್ಥಕವೆಲ್ಲ ಮಂತ್ರಿ ಸ್ವತಂತ್ರಿ ನಿನ್ನ ಇಷ್ಟದಂತೆ ಆಗಲಿ ರಾಜ ರವಿಕೋಟಿ ತೇಜ. ಅವರಿಗೆ 1,000 ರೂಪಾಯಿ ಅರ್ಪಿಸಿರ್ತಾರೆ. ಸಂಘದ ಮ್ಯಾನೇಜರ್ ಆಗಿರ್ತಕ್ಕಂಥ ಎಣ್ಣೆ ನಾಗರಾಜ್ ಅವರು ಬಿಡದೆ ಅವರಿಗೆ ಒಮ್ಮ ಕಡೆದು ಕಡಿ ಕಟ್ಟ ಒಮ್ಮ ಕಡೆದು ಹಳ್ಳಿದಲ್ಲಿಗಳ ನಡಕ ಮತ್ತೆ ಒಳಗೆ ಸಮರ್ಪಿಸ ಆ ಗುರುಮದ ಅರ್ಧ ಬಂದ ಮಠ ಬಿಟ್ಟಿಗೆ ಇಂದ್ರದೇವನ ವನಾಂತರ ದ್ವಾರದಲ್ಲಿ ಬೀಗ ಮುದ್ದು ಕರೆಗಳಿದು ಹಾಳಾದಳು ಎಮಸಕ್ಕೆ ನಮ್ಮ ಮಕ್ಕಳಾದ ಅಂಧಕಾರ ಬಲದವಳ ಬಲ ಇದ್ರೆ ದಾರು ಹುಟ್ಟಿನ ಚುಟ್ಟಿನಿಂದ ಕುಟ್ಟಿ ಕುಟ್ಟಿ ಇಂದು ಮೂರ್ತಿಗಳಿಗೆ ದಂಡಿಗಾಗಿ ಔದ್ಯಂ ಆಗಿಬಿಡದ ಮುಸ್ಲಿಂ ಜಗದ ನಮ್ಮ ಅಚ್ಚನಾವತಿ ಕಾರಾಗ್ಯಂ ಸೇನೆ ಸೋರನ ಯಾಕಂದ್ರೆ ವಿದ್ಯಕ್ಕೆ ಲಡಾಯಿ ಬಂಡ ಗಂಡ ಭಾರಣ್ಯಗಳ ಬಂದು ಬೆನ್ನ ಬಂದ ಸದಾಶಿವರ ಈ ಕ್ಷಣದಲ್ಲಿ ಮೇಲೆ ಗತಿ ಏನಾಗುವುದು ನೋಡಲಾಗಲಾಗಿ ಅಧಮನಾದ ದುರ್ಯೋಧನನ್ನ ನಮ್ಮ ಚಿತ್ರಸೇನ ಮಹಾರಾಜನು ಬಂಧಿಸಿದರು. ಇನ್ಯಾತಕ್ಕೆ ತಡ ನಮ್ಮ ಅಮರಾವತಿ ಪಟ್ಟಣಕ್ಕೆ ರಥವನ್ನು ಆರಿಸಿದಾರದೆ ಈ ನಾಟಕದ ಮ್ಯಾನೇಜರ್ ಆಗಿರ್ತಕ್ಕಂಥ ಎಣ್ಣೆ ನಾಗರಾಜ್ ಅವರು ಬಂದು 1,100 ರೂಪಾಯಿ ತೆಗೆದುಕೊಂಡು ಹೋಗ್ಬೇಕಾಗಿ ನಾವು ಕೇಳ್ಕೊಳ್ತೇವೆ.
ಕಾಂತನೇ ನಾ ಸಹಿಸೆನು ವೇದನೆ ಕಾಂತನೇ ನಾ ಸಹಿಸೆನು ವೇದನೆ ಕನ್ನ ದ್ರೋಣ ಕೃಪ ಶಲ್ಯರು ಎತ್ತ ಮಾಯವಾಗಿ ಹೋದರು ಯಾರಿಗೆ ಹೇಳಲಿ ಎನ್ನಯದು ಯಾರಿಗೆ ಹೇಳಲಿ ಎನ್ನಯದು ಅಯ್ಯೋ ಕಾಂತನೇ ನಾ ಸಹಿಸೆನು ವೇದನೆ ಅಪ್ಪ ಸಾರಥಿ ಅಮ್ಮ ತಾಯಿ ಅಯ್ಯೋ ನೋಡಿದೆ ಆ ಪ್ರಾಣ ಕಾಂತನಿಗೆ ಬಂದ ಕಷ್ಟವು ಅಂತದ್ದೇನಾಗಿ ತಾಯಿ ಈ ಅರಣ್ಯದಲ್ಲಿ ನಮ್ಮ ಕಷ್ಟವು ಕೇಳುವುದು ದಾರಿಲ್ಲದಂತಾಯಿತು ಇಷ್ಟವರೆಗೆ ಮೆರೆದ್ರು ಈಗ ಬಂದುಕೊಂಡ್ರು ಇದಕ್ಕೆ ಗತಿಯೇನಪ್ಪ ಸಾರಥಿ ನಿಮ್ ಗತಿ ಗಂಗಾವತಿ ನನ್ನ ಗತಿ ಭದ್ರಾವತಿ ತಾಯಿ ಎಂದು ಹೇಳಬಲ್ಲ ಈ ಸ್ತ್ರೀಯಳಗ ಹೇಳುವೆನು ಕೇಳು ಆ, ನಿನಗೆ ವಂದನೆ ಆ, ಚಿತ್ರಸೇನನೇ ನಿನಗೆ ವಂದನೆ ಚಿತ್ರಸೇನನೇ ಎಲ್ಲ ಪತಿಯ ತಿಳಿಸು ಬೇಗನೆ ತಿಳಿಸು ಬೇಗನೆ ನನಗೆ ಚಿತ್ರಸೇನನೇ ನಿನಗೆ ವಂದನೆ ಚಿತ್ರಸೇನನೇ ಗಂಧರ್ವಪತಿ ಭಾನುಮತಿ ಇಂಥ ಅಪರಾತ್ರಿಯೋಳು ಎನ್ನ ಪ್ರಾಣಕಾಂತನು ಅಂಥ ಅಪರಾಧವನ್ನು ಮಾಡಿದನೆ ಫಲ ಪತಿಯ ಮಾಡಿದ ಅಪರಾಧವನ್ನು ಮನ್ನಿಸಿ ಎಂದು ಕರಮುಗದೆ ಬೇಡಿಕೊಳ್ಳುವೆನು ಪತಿಯ ಸೆರೆಯನ್ನ ಬಿಟ್ಟು ಬಿಡು ಗಂಧರ್ವರಾಯ ಮುಗಿಯುವನಿಗೆ ಕೈಯ ಅಮ್ಮ ವನಿಕಾಮಣಿ ನೀನು ಈ ವ್ಯಕ್ತ ದುರ್ಯೋಧನಿಗೆ ದುರ್ಯೋಧನವನ್ನು ಸೆರೆಬಿಡಿ ಎಂದು ನೀನು ಸೆರೆಗೊಟ್ಟಿದ್ದೆ ಅಮ್ಮ ಭಾನುಮತಿ ಅಗ್ರಜ ಇವನು ಮಾಡಿದ ಅಪರಾಧವೆಷ್ಟೊಂದು ಮರಳಿದರೆ ಇವನ ನುಡಿದ ಇವನ ಸಂಕಟ ನನಗೆ ಬೆಳಗದ ಸಂಪದ ಸುಂದರಡಿ ಭಾನುಮತಿ ನಿನಗಾಗಿ ದೇವತರ ನೇವ ಇಲ್ಲ ಕೈಗಳು ನಾವೆಲ್ಲಷ್ಟಾದ್ರೂ ಈಡಾಗಬಹುದು ಹೇಗೆ ಪತಿಯನ್ನೇ ಬಿಟ್ಟು ಬಿಡಿ ಎಂದು ಬೇಡಿಕೊಳ್ಳುವೆನು ಅಣ್ಣ ಬರುವುದನಿಗೆ ಪುಣ್ಯ ಅಹೇ ಮುಂದಮತಿಗಾದ ಭಾನುಮತಿ ಧರ್ಮಶಾಸ್ತ್ರಗಳು ನಡೆಯುತ್ತವೆ ಇಕೋ ಗಂಧರ್ವರ ಬೆಂಚೆ ಯೋಗ ಮಾಡಲನ್ನು ಏತಕ್ಕೆ ಬೆಳೆಯಲಲ್ವಾ ಹನ್ನೆರವನ್ನು ಬಾಳ ಮಾಡಲ್ಲ ನೀತಿಗೆಲ್ಲ
ನನ್ನ ಯಾತಕ್ಕೆ ತಿಳಿಯಲು ಈಗ ಬಂದು ಅನ್ನ ಧರ್ಮ ಇಲ್ಲಿ ಕರೆಬಿಟ್ಟಿರೋದು ಹೇಳಿದೆಯಲ್ಲ ಸರಿಪಡಿಸಿದ ಭಾರಿ ಬರವಲ್ಲ ಈ ಗುಜರಾತಿಗೆಲ್ಲ ಕೋಪ ಜ್ವಾಲಿ ಜಗಳನ್ನ ಭಾಷಿತ್ರ ಭಾನುಮತಿ ಬಿಡಲಿಲ್ಲ ಗಂಡನೆ ಮಾಡಿ ಎನ್ನ ಪ್ರಾಣ ಕಾಂತನಿಗೆ ಈಗ ಕೊಟ್ಟ ಶಿಕ್ಷೆವೇ ಸಾಕಷ್ಟಾಗಿದೆ. ಶಿಕ್ಷೆಯನ್ನು ಕೊಡಬೇಡ, ಕಷ್ಟವನ್ನ ಪಡಿಸಬೇಡ, ಪತಿಯನ್ನು ಬಿಟ್ಟು ಬಿಡು ಎಂದು ಬೇಡಿಕೊಳ್ಳಬೇಡ. ಗಂಧರ್ವರಾಯ ಮುಗಿಯುವ ಕೈಯ ಧರ್ಮಶಾಸ್ತ್ರಗಳು ಈ ದುಷ್ಟನ ಮಾಡಿ ಸಾಕ್ಷಿಗೆ ನೆಲೆಸಿಕೊಂಡರು. ಈ ದೇವೇಂದ್ರ ಮಹಾರಾಜನ ಎದುರಿಗೆ ಉದ್ಯಾನವನದಲ್ಲಿರುವ ಶಿವಲಿಂಗ ದೇವಾಲಯ ಹಾಳು ಮಾಡಿದರೆ ಭಾನುಮತಿ ಭಾನುಮತಿ ಬಿಡುವುದಿಲ್ಲ ಎಂಬ ಕಷ್ಟವು ಪರಿಹರಿಸುವರು ಯಾರು ಇಲ್ಲ. ನಿಮ್ಮ ಕಷ್ಟ ಯಾರ್ಯಾರಿಗೆ ಬೇಡ ತಾಯಿ. ಪಾಂಡವರ ಬಳಿಗೆ ಹೋಗೋಣ, ಕಷ್ಟವನ್ನು ಹೇಳಿಕೊಳ್ಳೋಣ. ಆಗಲಿ ತಾಯಿ. ಸಡಗರ ಸಂಪತ್ತಿನಿಂದ ಮೆರೆಯುವ ಹಸ್ತಿನಾವತಿಯ ಪುರವನ್ನು ಬಿಟ್ಟು ನೀನು ಇಲ್ಲಿಗೆ ಬಂದ ಕಾರಣವೇನಮ್ಮ ಭಾನುಮತಿ? ಭಾವ ಧರ್ಮಜ, ಭಾನುಮತಿ ಎನ್ನ ಕಷ್ಟವನ್ನು ನೀನೇ ಪರಿಹರಿಸಬೇಕು. ಅಂತ ಕಷ್ಟವು ನಿಮಗೆ ಹೇಳಿ ಬಂದಿರಬಹುದು. ಗಂಧರ್ವರಾಯಕನು ಪತಿಯನ್ನು ಬಂಧಿಸಿರುವನು, ಪತಿಯ ಸೆರೆಯನ್ನು ಬಿಡಿಸಿ ಭಾನುಮತಿ ಬೇಡಿಕೊಳ್ಳುವಿನ ಭಾವ ದಿವ್ಯ ಪ್ರಭಾವ. ಅಮ್ಮ ಭಾನುಮತಿ, ಗಂಧರ್ವರು ನಿನ್ನ ಪದೆಯನ್ನು ಬಂಧಿಸಿ ಒಯ್ಯುವ ಸಮಯದಲ್ಲಿ ಭೀಷ್ಮ, ದ್ರೋಣ, ಕೃಪ, ಶಲ್ಯ, ಕರ್ಣ, ಅಶ್ವತ್ಥಾಮ, ಭಾವ ಮೈದುರನಾದ ಸೈನ್ಯವೆಂಬ ಸೈನ್ಯ ಸಮೂಹವೇ ಇರಲು ಅವರು ಮಾಡಿದ ಕಾರ್ಯವೇನಮ್ಮ ಭಾನುಮತಿ? ಅಯ್ಯೋ, ಈ ಅರಣ್ಯದಲ್ಲಿ ಹೊಟ್ಟಿಗೆ ಸರಿಯಾಗಿ ಅನ್ನವನ್ನು ಕಾಣದೆ ಹಣ್ಣು ಕಾಯಿಗಳನ್ನು ತಿಂದು ಕಾಲವನ್ನು ಕಳೆಯುವ ನಮ್ಮಂತವರು ಆ ಗಂಧರ್ವರೊಡನೆ ಯುದ್ಧವನ್ನು ಮಾಡುವುದು ಸಾಧ್ಯವೇನಮ್ಮ ಭಾನುಮತಿ? ಸುಮ್ಮನೆ ನಮ್ಮನ್ನು ಯಾತಕ್ಕೆ ಕೇಳುತ್ತೆ? ಜಗಜ್ಜೆಟ್ಟಿಯಾದ ಭಾವನಾದ ಭೀಮ, ಅಯ್ಯೋ ನಿನ್ನ ಕೋಪವನ್ನು ನೋಡಿದರೆ ನನಗೆ ಭಯವಾಗುತ್ತಿರಬಹುದು. ಕೋಪವನ್ನು ಬಿಡು, ಶಾಂತನಾಗು, ಹಿಂದಿನ ವೈರತ್ವವನ್ನು ಮರೆತು ಬಿಡು. ನಾನು ಹೇಳುವುದನ್ನು ಚಿತ್ತವಿಟ್ಟು ಕೇಳು. ಚಿತ್ರಸೇನನು ಪತಿಯನ್ನು ಬಂಧಿಸಿ ಇಂದ್ರನ ಲೋಕಕ್ಕೆ ಕರೆದೊಯ್ಯುತ್ತಿರುವನು. ಪತಿಯ ಸೆರೆಯನ್ನು
ತಿಳಿಸು ಕಂಡಿಯ ಭೀಮಸೇನ. ಮಾನವತೆಯಾದ ಭಾನುಮತಿ ನಿಮ್ಮ ಜನತೆ ಅಂತ ತಂದರ ಕಷ್ಟ ಬಂದ ಕಾಲದಲ್ಲಿ ಕಂಡವರ ಕಾಲ ಹಿಡಿಯಬಲ್ಲರೆ, ಕೈಗೆ ಸಿಕ್ಕವರನ್ನು ದಕ್ಕಿಸಬಲ್ಲರೆ. ಭಾನುಮತಿ ಭೀಮಸೇನ, ಹಿಂದಕ್ಕೆ ಎಣ್ಣೆಗೆ ಸದ ಕಜ್ಜಾಯವಂ ತಿಳಿಸಿದರೆ ಕೈ ಕಾಲುಗಳಂ ಕಟ್ಟಿದರೆ ಕಾಲು ಬಡಿಯುವ ಅರಿಗಿನ ಮನೆಯಲ್ಲಿರಿಸಿ ಬೆಂಕಿಯನ್ನು ಹಚ್ಚಿದರೆ ಧರ್ಮಮೂರ್ತಿಯಾದ ನಮ್ಮ ಹಗ್ಗಜನೋಳ ಮೋಸದಿಂದ ಜೋದವನ್ನು ಆಡಿಸಿ ನಮ್ಮ ಸಾಮ್ರಾಜ್ಯವನ್ನು ಅಪಹರಿಸಿದ್ರಿ. ಭಾನುಮತಿ ಭೀಮಸೇನ, ಎಲ್ಲದಕ್ಕಿಂತಲೂ ಮಿಗಿಲಾದ ತುಂಬಿದ ಸಭೆಯಲ್ಲಿ ನಮ್ಮ ಪತ್ನಿಯಾದ ದ್ರೌಪದಿಯನ್ನು ಮಾನವಂಗ ಮಾಡಿಸಿದೆ. ದ್ರೌಪದಿಯು ಮಾನವ ಉಳಿಸಿದಿರಾ? ಅಲ್ಲಿಗೆ ನಿಮಗೆ ಸಮಾಧಾನವಾಗಿ ನಮ್ಮನ್ನು ಅರಣ್ಯವನ್ನು ಸೇರಿಸಿದರೆ ಇನ್ನೂ ನಮ್ಮನ್ನು ಕಾಣುವುದು ಬಿಡಲಿಲ್ಲ. ಭಾನುಮತಿ, ಭೀಮಸೇನ, ನೀವು ಮಾಡಿದ ಮೋಸದ ರೀತಿಯಲ್ಲಿ ನಡೆಸಿಕೊಂಡರೆ ಎನ್ನ ಹೃದಯದೊಳ ಭೂಕಂಪವಾಗುವಂತ ಮುನ್ನ ಚಾಲುವಿಗೂ ಅಂಬರದೋಳ ಎಸೆಯದ ಈನ ವಿಶ್ವಾಸರೆಂಬುದು ಉಗ್ರ ನರಸಿಂಹ ಮೂರ್ತಿಯಂತೆ ಹಿರಣ್ಯಕ ಸಪ್ಪನ ಸೀನಂತ ಜೀವನ. ಅವನು ಕಲ್ಲನ್ನು ಬಗದು ಸಿರಮಾಲೆಯ ಧರಿಸಿಕೊಂಡ ಕಾಲ ಭೈರವನಂತ ಹೊರತವನ್ನು ಮಾಡದ ಏನು ಮಾಡಲಿ ಎಂಬ ಕೋಪ ಭಾನುಮತಿ. ಭೀಮಸೇನ, ಆವಿಗೆ ಆವರದು ಸಾಕಿದರು ಇನ್ನೂ ಸಮೃದ್ಧಾಗುತ್ತೆ. ಭಾನುಮತಿ, ಹಾವ ದುಷ್ಟರಿಗೆ ಮಾಡಿದ ಉಪಕಾರವು ನಮಗೆ ಅಪಕಾರವಾಗುವುದು. ಇನ್ನೂ ಎಣ್ಣೆಯ ಕೋಪಾಗಿರಿ ಹೆಚ್ಚಾಗುವುದು ಎನ್ನೆದುರಿಗೆ ನಿಲ್ಲಬೇಡ. ಆಜಗಿರಲೇ ಭಾನುಮತಿ ಹೊಂಡಗವರು ಬರ್ತದೆ. ಅಮ್ಮ ಭಾನುಮತಿ, ರಕ್ತಮಿಂದ ಹೇಳು ಮಾತನಾಡಿದೆ. ಭಾವನಾದ ಧರ್ಮರಾಯನನ್ನು ಬೇಡಿಕೊಂಡೆ, ಭೀಮಸೇನನಲ್ಲಿ ಕೇಳಿಕೊಂಡೆ. ಅವರಲ್ಲಿ ಅಂತಃಕರಣೆ ಹುಟ್ಟಲಿಲ್ಲ. ನೀನಾದ್ರೆ ಎನ್ನ ಮೇಲೆ ಅಂತಃಕರಣೆಯನ್ನು ತೋರು, ಪತಿಯ ಸೆರೆಯನ್ನು ಬಿಡಿಸು. ಪಾರ್ಥ, ದುರದೋಳ ನೀನೇ ಅತಿ ಸಮರ್ಥ. ಅಹೇ ಮಾನ ಏನವಾದಿಯಾದ ಭಾನುಮತಿ, ನಿನ್ನ ಗಂಡಿನ ಮಾಡಿರೋ ದುರದನ್ನು ಕಂಡ ಎಷ್ಟು ಹೇಳಲ್ಲ. ಅಹೇ ಭಾನುಮತಿ, ಐದರ ಈಗ ಅಣ್ಣ ಧರ್ಮ ಎಂದು ಹೇಳಿ ಬಣ್ಣದ ಮಾತವನ್ನು ಕೇಳಲಿಕ್ಕೆ ಬಂದಿರಲ್ಲ. ನಿನ್ನ ರಾಜ್ಯವಿಲ್ಲವೇ? ಅದೇ ಪ್ರಸಂಗ. ನಮ್ಮಂತ ಅಣ್ಣ ಕಾಲ ಚಂದ ಅರಣ್ಯವನ್ನು ಕಾಲು ಮಾಡುವರ ಕಾಲ ನಿಮ್ಮ ಗಂಡನ ಶರಬಂಧವನ್ನು ಬಿಡಿಸಿಕೊಳ್ಳಲು ಕೇಳುವಿರಲ್ಲ ಭಾನುಮತಿ. ನಿಮ್ಮಂತವರಿಗೆ ನಮಗೆ ಹೇಳಾಗುವಲ್ಲದೆ. ಅದೇ ಭಾನುಮತಿ, ನಿನ್ನ ಗಂಡನ ಧೈರ್ಯವನ್ನು ಸಂದೇಹ ವರಚರಣ ಬಂದು ಕೇಳಿದ್ರೆ ಅವನ ತಡೆದ ಅಪ್ರ ದೈತ್ಯ ಮಹಾದ್ವಾರದಲ್ಲಿರುವ ಬೇಗ ಮಂತ್ರಿಗಳ ಚಿತ್ತರಿಸಿ ತರಲದ ಮುರಿದು ಸ್ವಪಾದಂ ಕಿತ್ತೆ
ಗಂಡನ ಮನಕ್ಕೆ ಹಂಚಿ ಸುಮ್ಮನೆ ಇರುವುದೇ ಹೇಗೆ? ಇದು ಅಲ್ಲದ ಅವರ ಬಳಿಗೆ ನಂಬಿಕೆ ಬೇಕು. ನಿರ್ಮಲಾತ್ಮಕನಾದ ಧರ್ಮರಾಜನ ಅಣ್ಣನ ಆಜ್ಞಾನ ಮಾತ್ರಕ್ಕೆ ಈ ಕಾರ್ಯವು ನನ್ನೊಂದಿಗೆ ಎಷ್ಟು ಮಾತ್ರ ನಾಗರಾಣದ ಭಾಗವತ ಎಷ್ಟು ಬಿಡುವುದಿಲ್ಲ ಗಂಡನ ಸಂಗತಿ. ಭಾವ ಧರ್ಮಜ ಎಷ್ಟು ಬೇಡಿಕೊಂಡರೂ ಅಂತಃಕರಣೆ ಹುಟ್ಟಲಿಲ್ಲ. ಕಾಂತನ ಸೆರೆಯನ್ನು ಬಿಡಿಸುತ್ತೇನೆಂದು ಹೇಳುವವರೆಗೂ ನಿಮ್ಮ ಪಾದವನ್ನು ಬಿಡುವುದಿಲ್ಲ. ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳುವ ಅಮ್ಮ ಭಾವನಮತಿ ಭಯಮಂಬೆಡು ಧೈರ್ಯಮಂಬೆಡು ಈಕೋ ಆವಭಯಂ ಕೊಡುವರು ಹೇಳಿ. ಭಾವನಮತಿ ಭಾವ ಗಂಧರ್ವರಿಂದ ನಿನ್ನ ಪತಿಯನ್ನು ಬಿಡಿಸಿ ತಂದು ನಿನ್ನ ಕೈವಶ ಮಾಡುವೆನು. ಅಯ್ಯೋ ಆಪತ್ಕಾಲ ಧಾರೆಯೇನು ಸ್ಥಿರವಾಗಿ ಇರುವುದಿಲ್ಲ. ಅಮ್ಮ ಭಾವನಮತಿ ನಿನ್ನ ಪತಿಯನ್ನು ಬಿಡಿಸಿ ತರುವ ಪರಿಹಂತರ ಈಕೋ ನಾನು ಅನ್ನ ಆಹಾರಾದಿಗಳನ್ನು ತೆಗೆದುಕೊಳ್ಳುವೆ. ಖಂಡಿಯನಮ್ಮ ಮಾನವತಿಯಾದ ಭಾವನಮತಿ. ಎಷ್ಟು ಸಾರು ದಿಕ್ಕ ದಿಕ್ಕ ಹರಿದ್ರು ಶ್ರೀ ಗಂಧದ ವಾಸನೆ ಹಚ್ಚಾಗಬಲ್ಲದು. ಅಲ್ಲ ಯಮನಂದನ ಅಲಿಪಾರ್ಥನ ಈಗೋ ಈ ಅಣ್ಣ ಇರಂತ ಧರ್ಮರಾಜ ಉತ್ತಮವನ ಸಡ್ಡವಂತ ಅಣ್ಣನಲ್ಲಿ ಗೋ ಈ ಕಿಂಚಿತ್ತಾದರೂ ದೋಷವಲ್ಲ. ಈ ಧರ್ಮ ಪ್ರಬಲಂ ಭರದರು ಕಡದರು ದಿಕ್ಕ ದಿಕ್ಕ ಹರಿದರು ಮಾಡಿ ವಿಶೇಷರು. ಅಣ್ಣ ಯಮನಂದನ ಎಂತ ಅಣ್ಣನ ಕೊಲ್ಲಿ ಬಿಡುವನೆಂದು ವಿಷ್ಣುವರ ಮಾತುಗಳನ್ನು ಮಾತನಾಡುವುದಲ್ಲ. ಅಯ್ಯ ಚಕ್ಕವನೆಂದು ನಿನಗೆ ಹೇಳುವುದಕ್ಕೆ ನನಗೆ ಅಧಿಕಾರ ಹೆಸರು. ಆದ್ದರಿಂದ ಆ ಪುರರಾಜರು ನಮ್ಮನ್ನು ಬರಬರುವಂತ ಕಷ್ಟಪಡಿಸುವುದರಿಂದ ನೀನು ಬರುವುದು ಯಾವುದಕ್ಕೆ? ಸೃಷ್ಟಿಪಾತವಾದ ಶ್ರೀಕೃಷ್ಣನು ನಮ್ಮನ್ನು ರಕ್ಷಿಸವನ. ಇಂಥ ಪರ ಸ್ತ್ರೀಯರಿಗೆ ನೂರಾರು ಮಂದಿನ ತಂದರು ತರಬಹುದು. ಅಪ್ಪನ ಅಣ್ಣನ ಕೊಲ್ಲುವಾಗ ಶಿವಮೊಗ್ಗ ಎಷ್ಟು ಮಾತ್ರ ಅಣ್ಣನ ಕೊಲ್ಲುವುದಕ್ಕೆಲ್ಲಕ್ಕೆ ಸಂಬಂಧವಾಗಿ ವಿಷ್ಠವಲ್ಲ ವಿನಿಷ್ಠಾನ ಶಕ್ತಿ ವರ್ಷಿತನವರ ಸಂಗ್ರಾಮಧಾಮನಾದ ತಮ್ಮ ಭೀಮಸೇನ ಈ ಸಮಯದ ಎನ್ನ ನುಡಿಯನ್ನು ಕೇಳಿ ಕೋಪಮಂತಾಳಿ ಉಲ್ಲಾಸದಿಂದ ಬಡಿದ. ಅಪ್ಪ ಕಿರೀಟಿ ಕುರುಪತಿಯ ಶರಬಂಧಾರವನ್ನು ಬಿಡಿಸಿ ತರಬಿಡೆಂದು ಭಾನುಮತಿಗೆ ಇದನ್ನು ನಾನು ಭಾಷೆಯನ್ನು ಕೊಟ್ಟಿರು. ಧನುಂಜಯನೇ ಗಂಧರ್ವನಾದ ಚಿತ್ರ ಸೈನ್ಯದೊಡನೆ ಯುದ್ಧವನ್ನು ಮಾಡಿ ಕುರುಪತಿಯನ್ನು ತಂದು ಎನ್ನ ಸಮ್ಮುಖಕ್ಕೆ ನಿಲ್ಲಿಸುವಂತನಾಗು. ಧನುಂಜಯನೇ ತಡವ ಮಾಡಲು ಹೋಗನೇನು ಬೇಗನೆ ಇಲ್ಲಿ ವಿಶ್ವದ ಆಗಲನ್ನ ರಾಜಾಗಿರಲ್ಲ.
ಅಜಾಪುರ ಲಕ್ಷ್ಮೀ ಧರ್ಮದೇವಿ ವನವಾಸವನ್ನು ತೊರೆದು ನಾನು ಒಂದು ವರ್ಷ ಅಜ್ಞಾತ ವಾಸವನ್ನು ಮಾಡಿ ಬರುವ ಪರಿಹಂತರ ನಮ್ಮ ಐವರ ಆಯುಧಗಳನ್ನು ನಿನ್ನ ವಶ ಮಾಡಿ ಹೋಗು. ನೀನು ಯಾರಿಗೂ ವಶವಾಗಬಾರದು, ನೀನು ಯಾರಿಗೂ ವಶವಾಗಬಾರದು. ಅಮ್ಮ ಜನನಿ, ನೀನು ವಶವಾಗಬೇಕಾದರೆ ಮೂರ್ಛಗತಿ ನಿರ್ಜುತ ದುರ್ಜನ ವಿಸರ್ಜನ ಸಮರ ಗರ್ಜನ ಪೂಜಿತ ದಸರಾ ಮಂಗಲನ್ನು ಪಡೆದ ಈ ಧರ್ಮದವರಿಗೆ ಮಾತ್ರ ಏನು ವಶವಾಗಬೇಕು. ನಮ್ಮ ಮಹಂಕಾಳಿ ತಾಯಿ ಮತ್ತೊಂದು ನಿನ್ನನ್ನು ಹರಿಕೆಯನ್ನು ಬೇಡುವುದು ಎಂದರೆ ಎನ್ನ ಅನುಜನಾದ ಭೀಮೇಶರು ಎಷ್ಟು ಕೇಳಿದರು ಇವರಿಗೆ ವಶವಾಗಬಾರದು, ಇವರ ಕರೆಕ್ಟ್ ಕರೆಯನ್ನು ಕೊಡಬಾರದು. ಅಮ್ಮ ಜನನಿ, ಅಷ್ಟದಿಕ್ಪಾಲಕರ ಸಾಕ್ಷಿಯಾಗಿ ಶ್ರೀವರ್ಣದ ಭೀಮೇಶನ ಸಾಕ್ಷಿಯಾಗಿ ಇವರು ಎಷ್ಟು ಕೇಳಿದರೆ ಇವರಿಗೆ ವಶವಾಗಬಾರದು. ಜನನೋತ್ಸವಕ್ಕೆ ಪ್ರಧಾನಿ ನಮ್ಮನ್ನ ನೋಡಿದ ಧರ್ಮದ ಕೇಳಿದ ಭಗವತಿ ಅನ್ನ ಈಗಲೇ ಗದಮಂ ತೆಗೆದುಕೊಂಡು ಹಸ್ತಿನಾವತಿಗೆ ಹೋಗಿ ಕೌರವ ವಂಶದ ಬಡದ ಕೌರವನ ವಂಶವನ್ನ ನಾಶ ಮಾಡಿ ಹಸ್ತಿನಾವತಿಗೆ ಬೆಂಕಿಯನ್ನೆತ್ತಿದ ಕುಲದಂಡನಾದ ಕೌರವನ ಹರಗಿನ ಮನೆಯಲ್ಲಿ ವಹಿಸಿದಾಗ ಬೆಂಕಿಯನ್ನಿದ್ದ ಕಾಲದಲ್ಲಿ ದಗ್ಧ ಕಲ್ಲಂದ ಪ್ರಳಯಾಗ್ನಿದ್ದ ನಿಮ್ಮೆಲ್ಲರೂ ಭುಜಬಲ ತ್ರಾಣದಿಂದ ಕಡೆಗೆ ತಂದವನ ಗಂಡುಗಳ ಭೀಮನ ಅಥವಾ
ಹುಡುಗಿ ದುಡುಗಿನಿಂದ ನುಡಿಯುವವನೇ ಅಲ್ಲ. ಈ ವೃಕ್ಷದೊಳಗಿರುವ ಆಯುಧಗಳ ಪಾತ್ರೆ ಕೊಡಬೇಕೆಂಬುವುದೇನು ಎಲ್ಲೇ ಕೊಡಬಾರದು. ಯಮನಂದನ ನೆಲಕ್ಕೆ ಅಪ್ಪಳಿಸಿ ಒಂದು ದೊಡ್ಡದಾದ ಗುಡ್ಡದ ಬಂಡಿ ಮೇಲೆ ಕಸಕಸದ ಬೇನೆ ಗಂಧಕವ ಮಾಡಿ ಹಾಕಿದವನ್ನು ನೇಮಿಸು ಪ್ರಾಣವು ಎನ್ನಲ್ಲೇ ಇದೆ. ಹಾಕಿದ ಈ ಎನ್ನ ತನ್ನ ಆನಂದಗಳನ್ನು ಆರುತ್ತ ದೇವರಾದ ದೇವರೇ ಕಾಯಿದೆ. ಹರಿಹರಿ ಇರಂಜಾದಿಗಳೇ ಹಟ್ಟ ಬರಲಿ, ಹಟ್ಟದ ಪಾಲಕರ ಬರಲಿ, ಅಬ್ಬರಿಸಿ ಈರು ಬಬ್ಬಿ ಎಂದಿಟ್ಟಿ ಎಂದು ಉಳಿತರಬಾರ ಎನ್ನ ಸಸ್ತಾಂಗಗಳನ್ನು ವೈದ್ಯನೇ